ಸೆಂಟ್ರಲ್ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪಿಸಿ ಮೋಹನ್ ಅವರು ಭರ್ಜರಿಯಾಗಿ ಮತಯಾಚನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಪ್ರಮುಖವಾಗಿ ದತ್ತಾತ್ರೇಯ ವಾರ್ಡ್ನಲ್ಲಿ ಬೃಹತ್ ರೋಡ್ ಶೋವನ್ನ ನಡೆಸಿದ್ರು. ನಂತರ ಮಾತನಾಡಿದ ಪಿಸಿ ಮೋಹನ್ ಕಬ್ಬನ್ ಪಾರ್ಕ್ನಲ್ಲಿ ಮತ ಪ್ರಚಾರ ಮಾಡಿ ಬಂದೆ. ಭಾನುವಾರ ರಜೆ ಇರೋದ್ರಿಂದ ಜನರೇ ಬಂದು ನಮ್ಮ ಪರವಾಗಿ ಕ್ಯಾನ್ವಸ್ ಮಾಡ್ತಿದ್ದಾರೆ. ಇಂದು ನಮ್ಮ ಪ್ರಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಪಾಲ್ಗೊಂಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆ ನೋಡಿ ಜನ ನಗ್ತಾ ಇದ್ದಾರೆ. ಕಾಂಗ್ರೆಸ್ ಚುನಾವಣೆಗೆ ಸ್ಪರ್ಧಿಸಿರುವ ಕ್ಷೇತ್ರಗಳು ಸುಮಾರು 180. ಇಂಥವರ ಪ್ರಣಾಳಿಕೆ ಜನರಲ್ಲಿ ನಗೆ ಪಾಟ್ಲಿಗೆ ಈಡಾಗಿದೆ. ಈ ಬಾರಿ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಎಂಬ ಸಂಕಲ್ಪವನ್ನ ಜನರೇ ಮಾಡಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಅಭ್ಯರ್ಥಿ ಪಿಸಿ ಮೋಹನ್ ಅವರು ಇವತ್ತು ಭರ್ಜರಿಯಾದಂತಹ ರೋಡ್ ಶೋ ನಡೆಸ್ತಾ ಇದ್ದಾರೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ರೋಡ್ ಶೋ ಅಲ್ಲಿ ಭಾಗಿಯಾಗಿರುವಂಥದ್ದು. ಇವತ್ತು ಭಾನುವಾರ ಬೆಳ್ಳಂಬೆಳಗ್ಗೆ ರೋಡ್ ಶೋವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ಏರಿಯಾಗಳಿಗೂ ಕೂಡ ಗಲ್ಲಿಗಳಿಗೂ ಕೂಡ ಪಿಸಿ ಮೋಹನ್ ಅವರು ಹೋಗ್ತಾ ಇರುವಂಥದ್ದು. ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಇದು ಕೂಡ ಇದ್ದಾರೆ. ಅವರು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಪಿಸಿ ಮೋಹನ್ ಅವ್ರನ್ನ ಮಾತಾಡಿಸ್ತೀನಿ. ಏನು ಅನ್ನಿಸ್ತಾ ಇದೆ ಸರ್ ಬೆಳ್ಳಂಬೆಳಗ್ಗೆ ಭಾನುವಾರ ಬೆಳಿಗ್ಗೆ ನಾನು ಕಬ್ಬನ್ ಪಾರ್ಕ್ಗೆ ಬೆಳಿಗ್ಗೆ 6:30 8:30 ತನಕ ಕಬ್ಬನ್ ಪಾರ್ಕಲ್ಲಿದ್ದು ಆ ಒಂದು ವಾಕಿಂಗಲ್ಲಿ ಮಾತಾಡೋರನ್ನ ಅಸೋಸಿಯೇಷನ್ಗಳೆಲ್ಲವನ್ನು ಕೂಡ ಮಾತಾಡಿ ಬಂದೆ. ಎಲ್ಲರೂ ಕೂಡ ಒಳ್ಳೆಯ ಒಂದು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ. ಇವತ್ತು ಇದಾದಮೇಲೆ ರ್ಯಾಲಿಯನ್ನು ಇಲ್ಲಿದ್ದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ದತ್ತಾತ್ರೇಯ ವಾರ್ಡಿನಲ್ಲಿ ಇವತ್ತು ನಮಗೆ ಸಂತೋಷ ಏನಂತ ಹೇಳಿದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು ಬಂದಿದ್ದಾರೆ. ಇಲ್ಲಿನ ನಮ್ಮ ಹಿಂದಿನ ಅಭ್ಯರ್ಥಿಗಳು ಹಾಗೂ ನಮ್ಮ ಸಿಟಿ ಅಧ್ಯಕ್ಷರಾದಂಥ ಸಪ್ತಗಿರಿ ಗೌಡರ ನೇತೃತ್ವದಲ್ಲಿ ಇವತ್ತಿಲ್ಲಿ ನಡೀತಾ ಇದೆ. ಒಳ್ಳೆಯ ಪ್ರಕ್ರಿಯೆ ಇದೆ. ಇವತ್ತು ನಾವು ಬರೋಕ್ಕೆ ಮುಂಚೆನೇ ಬಹಳಷ್ಟು ಜನ ವಾಲಂಟಿಯರ್ಸು ಸಂಡೇ ನಾವೆಲ್ಲರೂ ಕೂಡ ಬಂದು BJPಗೆ ಕೆಲಸ ಮಾಡ್ತೀವಿ ಅಂತೇಳಿ ಎಲ್ಲರೂ ಕೂಡ ರ್ಯಾಲಿಯಲ್ಲಿ ಅರ್ಧಕ್ಕರ್ಧದಷ್ಟು ಜನ ಎಲ್ಲ ನಮ್ಮ ವೋಟರ್ಸೇ ಸೇರಿಕೊಂಡಿರೋದು ನಮಗೆ ಬಹಳ ಸಂತೋಷ ಆಗಿದೆ. ಎಲ್ಲ ವಾಲಂಟಿಯರ್ಸ್ ಬಹಳ ಜಾಸ್ತಿ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ಗೆ ಕಳೆದ 10 ತಿಂಗಳ ಹಿಂದೆ ವೋಟ್ ಹಾಕಿ ನಾವು ಮೋಸ ಹೋಗಿದ್ದೀವಿ. ಈ ಒಂದು ತಪ್ಪನ್ನು ನಾವು ಲೋಕಸಭೆಯಲ್ಲಿ ಮಾಡೋದಿಲ್ಲ. ಖಂಡಿತವಾಗ್ಲೂ ಈ ಬಾರಿ ಮತ್ತೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಮತ್ತೆ ನಾವು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ನಿಮ್ಮನ್ನು ಆಶೀರ್ವಾದ ಮಾಡ್ತೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಪ್ರಣಾಳಿಕೆ ಕೂಡ ಬಿಡುಗಡೆ ಮಾಡ್ತಿದ್ದಾರೆ. ಅಂದರೆ ಇಷ್ಟು ವರ್ಷಗಳ ಸಾಧನೆ ಜೊತೆಗೆ ಮುಂದೆ ನಾವು ಏನು ಮಾಡಬೇಕು 2047ರವರೆಗೂ ಕೂಡ ಭಾರತದಲ್ಲಿ ಯಾವೆಲ್ಲ ಕನಸುಗಳನ್ನು ಇಟ್ಕೊಂಡಿದ್ದೀವಿ ಅನ್ನೋ ಥರದ ಪ್ರಣಾಳಿಕೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ನಾವು 2014ರಲ್ಲಿ ನಾನು 2ನೇ ಎಲೆಕ್ಷನ್ ಹೋದಾಗ ಕಾಂಗ್ರೆಸ್ನ ಒಂದು ಭ್ರಷ್ಟಾಚಾರದ ಒಂದು ಪುಸ್ತಕವನ್ನು ತಗೊಂಡು ಆಕಾಶದಿಂದ ಪಾತಾಳದವರೆಗೆ ಅದು 2G ಹಗರಣ ಇರಬಹುದು, ಕೋಲ್ ಸ್ಕ್ಯಾಮ್ ಇರಬಹುದು, ಆದರ್ಶ ಇರಬಹುದು ಅಥವಾ ಕಾಮನ್ವೆಲ್ತ್ ಗೇಮು, ಈ ಥರದ್ದು 12 ಲಕ್ಷ ಕೋಟಿಯ ಒಂದು ಅವ್ಯವಹಾರಗಳ ಒಂದು ಕಾಂಗ್ರೆಸ್ಸಿನ ಹಗರಣಗಳ ಪುಸ್ತಕವನ್ನು ತಗೊಂಡೋದ್ವಿ. 2014ರಿಂದ 2024ವರೆಗೂ ನರೇಂದ್ರ ಮೋದಿ ಅವರ ಒಂದು 75 ವರ್ಷಗಳಲ್ಲಿ ಆಗದಿರೋಂಥ ಒಳ್ಳೆಯ ಕೆಲಸಗಳ ಒಂದು ಸಾಧನೆಯ ಪುಸ್ತಕವನ್ನು ತೊಗೊಂಡು ಹೋಗ್ತಾ ಇದ್ದೀವಿ.